ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷರು ಮಾಜಿ ಶಾಸಕರು ಸನ್ಮಾನ್ಯ ಕೆಪಿ ನಂಜುಂಡಿ ರವರ ಅಧ್ಯಕ್ಷತೆಯಲ್ಲಿ 3ನೇ ರಾಜ್ಯಮಟ್ಟದ ವಧೂವರ ಸಮಾವೇಶ ಸಮಾರಂಭ ನಗರದ ಗುರುರಾಜ ಸಭಾಂಗಣದಲ್ಲಿ ಆಯೋಜಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಸಮುದಾಯದ ಸ್ವಾಮೀಜಿಗಳು ಹಾಗೂ ವಿಜಯವಾಣಿ ಪತ್ರಿಕೆಯ ಮುಖ್ಯ ವರದಿಗಾರರಾದ ಚೆನ್ನಪ್ಪರವರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ಹಾಗೂ ಸಮುದಾಯದ ಮುಖಂಡರು ಹಾಗೂ ಮಹಾಸಮದ ಅಧ್ಯಕ್ಷರಾದ ಸನ್ಮಾನ್ಯ ಕೆಪಿ ನಂಜುಂಡಿ ರವರು ಮತ್ತು ಸಮುದಾಯದ ಹಿರಿಯ ಮುಖಂಡರು ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆಗಮಿಸಿದ ಗಣ್ಯರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ ವಿಶ್ವಕರ್ಮ ಸಮುದಾಯದ ಪ್ರಭಾವಿ ಜನನಾಯಕರು ಸಮುದಾಯದ ಮುಖಂಡರು ಸನ್ಮಾನ್ಯ ಕೆಪಿ ನಂಜುಂಡಿ ರವರ ಸೇವೆಯನ್ನು ಮಾರುತ್ತಿದ್ದರು. ಇದೇ ಸಂದರ್ಭದಲ್ಲಿ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಪತ್ರಕರ್ತರಾದ ಚೆನ್ನಪ್ಪರವರು ಮಾತನಾಡಿ, ಸಾಮಾಜಿಕ ಕಳಕಳಿ ಇರತಕ್ಕಂಥ ತಾಯಿ ಹೃದಯವಂತಿಕೆಯ ನಾಯಕ ಕೆಪಿ ನಂಜುಂಡಿ ರವರು ಮುಂಬರುವ ದಿನಗಳಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗಲಿ ಎಂದು ದೊಡ್ಡ ಕಾರ್ಯಕ್ರಮ ಮಾಡೋದು. ಒಳ್ಳೆ ಊಟ ಹಾಕಿ ಅವರೊಂದು ಉಡುಗೊರೆ ಕೊಟ್ಟು ಮುಗಿತು ಅನ್ನೋ ಈ ಕಾಲಘಟ್ಟದಲ್ಲಿ ಅವರ ಕುಟುಂಬದ ಸಮಸ್ಯೆಗಳನ್ನ ನಂದು ಅಂತ ಹೇಳಿಕೊಂಡು ಅದನ್ನ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಪ್ರಯತ್ನ, ಅತ್ಯಂತ ಶ್ಲಾಘನೀಯ ಕಾರ್ಯಕ್ರಮ ಇದೆ. ನಾನು ಆಗಲೇ ಕೇಳ್ಪಟ್ಟಾಗೆ ವಿಶ್ವಕರ್ಮ ಸಮುದಾಯ 5-6 ಪ್ರಮುಖ ಓಡ್ಗಳಾಗಿ ಒಡೆದೋಗಿದೆ. ಸೊ ಈಗ ಮೀಸಲಾತಿಯ ಚರ್ಚೆ ನಡೀತಾ ಇದೆ. ಸೊ ಆಗಲೇ ನಮ್ಮ ಪಟ್ಟಿಯನ್ನು ನೋಡಿದ್ರೆ 7ರಿಂದ 8 ಲಕ್ಷ ಬಂದ್ಬಿಟ್ಟಿದೆ ಅಂತೇಳಿ 35ರಿಂದ 40 ಲಕ್ಷ ಅಧಿಕ ಜನಸಂಖ್ಯೆ ಇರುವಂತಹ ಒಂದು ದೊಡ್ಡ ಸಮುದಾಯ ಇವತ್ತೊಂದು ಸಣ್ಣ ಇದಕ್ಕೆ ಬರುತ್ತೆ ಅಂದ್ರೆ ಅದು ತುಂಬಾ ಗಂಭೀರವಾದಂತಹ ವಿಚಾರ. ತುಂಬಾ ನೀಟಾಗಿ ಸಮಾಲೋಚನೆ ಮಾಡಿ ಅದಕ್ಕೊಂದು ಪರಿಹಾರವನ್ನ ಕಂಡುಕೊಳ್ಳುವಂತ ಕೆಲಸ ನಿಮ್ಮ ಸಮುದಾಯದ ಪ್ರಮುಖರಿಂದ ಆಗ್ಬೇಕಾಗತ್ತೆ. ಇವತ್ತು ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಇಂಜಿನಿಯರ್ ಅಥವಾ ಫಸ್ಟ್ ಇಂಜಿನಿಯರ್ ಅಂತ ಯಾರಾದ್ರೂ ನೀವು ಚೆಕ್ ಮಾಡಿದ್ರೆ ವಿಶ್ವಕರ್ಮ ಸಮುದಾಯ ಅಂತ ಬರುತ್ತೆ. ನೀವು ಗೂಗಲ್ ಮಾಡಿ ಎಲ್ಲಾದ್ರೂ ನೋಡಿ, ವಿಶ್ವಕರ್ಮ ಸಮುದಾಯಕ್ಕೆ ಅತ್ಯಂತ ದೊಡ್ಡ ಹೆಸರಿದೆ. ಆದ್ರೆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಅವರೆಲ್ಲರೂ ಕೂಡ ಕಲಿಕೆನಲ್ಲಿ ಹಿಂದುಳಿದಿದ್ದಾರೆ. ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋದ್ರಲ್ಲಿ ತುಂಬಾ ಹಿಂದೆ ಇದ್ದಾರೆ. ಟೆಕ್ನಾಲಜಿ ಬಳಸ್ಕೊಳ್ಬೇಕು. ಇವತ್ತಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯುಗದಲ್ಲಿ ನಾವು ಆ ಟೆಕ್ನಾಲಜಿಯನ್ನ ಬಳಸ್ಕೊಳ್ಳೋದೇ ಕೈ ಕಸದಿಂದಲೇ ನಾವು ಸಕ್ಸಸ್ ಆಗ್ತೀವಿ ಅಂತಂದ್ರೆ ತುಂಬಾ ಕಷ್ಟ. ಹಾಗಂತ ಕೈ ಕಸಬು ಬೇಡ ಅಂತ ನಾನು ಹೇಳ್ತಿಲ್ಲ. ನಮ್ಮ ಕುಲಕಸಬನ್ನ ಇವತ್ತಿನ ಕಾಲಘಟ್ಟಕ್ಕೆ ನಾವು ಅದನ್ನ ಮೇಲ್ದರ್ಜೆಗೆ ಎರಿಸಿಕೊಳ್ಳುವಂತ ಸನ್ನಿವೇಶ ಬಂದಿದೆ. ಅದಕ್ಕೆ ಬೇಕಾದಂತ ತಯಾರಿಯನ್ನ ನೀವುಗಳು ಮಾಡ್ಕೋಬೇಕು. ಕೆಪಿ ನಂಜುಂಡಿ ಅವರು ಒಂದು ದೊಡ್ಡ ಶಕ್ತಿಯಾಗಿ ನಿಮ್ಮ ಸಮುದಾಯಕ್ಕೆ ಇದ್ದಾರೆ. ನಾನು ತುಂಬಾ ದಿನಗಳಿಂದ ತುಂಬಾ ವರ್ಷಗಳಿಂದ ಅವರನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ಸಲ ಮಾತಾಡ್ತಿದ್ದೀವಿ. ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಕಮ್ಯುನಿಟಿಗೋಸ್ಕರ ತನ್ನದೆಲ್ಲವನ್ನು ಕಳ್ಕೊಳ್ಳುವಂತ ವ್ಯಕ್ತಿ ಇದ್ರೆ ನಂಜುಂಡಿ ಮಾತ್ರ ಅಂತ ನಾನು ಗಮನಿಸಿರುವಂತದ್ದು. ಅವರ ವ್ಯಾಪಾರ ವಹಿವಾಟು ಎಲ್ಲವೂ ನನಗೆ ತುಂಬಾ ಹತ್ತಿರದಿಂದ ಗೊತ್ತಿರೋದ್ರಿಂದ ಈ ಮಾತನ್ನ ತುಂಬಾ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ಅವರು ಹಿಂದೆ ನಮ್ಮ ಪರಿಷತ್ನ ಸದಸ್ಯರಾಗಿದ್ರು. ನಿಜವಾಗ್ಲೂ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ಈ ಸಣ್ಣ ಸಮುದಾಯಕ್ಕೆ ಒಂದಷ್ಟು ಅಳಿಲು ಸೇವೆಯನ್ನು ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇತ್ತು. ಇವತ್ತು ನಮ್ಮೊಟ್ಟಿಗೆ ಚಂದ್ರಶೇಖರ್ ಸರ್ ಇದ್ದಾರೆ. ಅವರನ್ನು 6 ಬೇಡಿಕೆಗಳನ್ನ ಇಟ್ಟಿದ್ದಾರೆ. 6 ಬೇಡಿಕೆಗಳು ನನ್ನ ಪ್ರಕಾರ ತುಂಬಾ ಸಣ್ಣದು. ಯಾಕೆಂದ್ರೆ ಸರ್ಕಾರ ಅಧಿಕಾರದಲ್ಲಿದೆ. ಅದು ಮನಸ್ಸು ಮಾಡಿದ್ರೆ ಅವ್ರು ವಿತಿನ್ 2-3 ಡೇಸ್ ಅಲ್ಲಿ ಅಪ್ರೂವಲ್ ಕೊಡ್ಬೋದು. ಅದು ದೊಡ್ಡ ಕೆಲಸ ಅಲ್ಲ. 6 ಬೇಡಿಕೆಗಳು ಸಣ್ಣದು. ಆದ್ರೆ ನಾನು ಅವ್ರ ಮುಂದೆ ಒಂದು ಬೇಡಿಕೆ ಹೇಳ್ತಾ ಇದ್ದೀನಿ. ನಂಜುಂಡಿ ಅವರಿಗೆ ಈಗೇನೊಂದು ಮುಂದಿನ 2-2.5 ವರ್ಷಗಳ ಸಣ್ಣ ಅವಕಾಶ ಇದೆ. ಅದರಲ್ಲಿ ಅವ್ರಿಗೊಂದು ಅವಕಾಶವನ್ನು ಕೊಟ್ಟು ಅವ್ರಿಗೆ ಸಚಿವ ಸ್ಥಾನವನ್ನು ಕೊಟ್ರೆ ಈ ಸಮುದಾಯಕ್ಕೆ ಒಂದು ಧೈರ್ಯ ಸಿಗುತ್ತೆ. ಈ ಹೋರಾಟಕ್ಕೆ ಒಬ್ಬ ಪ್ರಬಲವಾದಂತ ನಾಯಕ ಸಿಕ್ಕದಂಗಾಗುತ್ತೆ ಅಂತೇಳಿ ನಂಜುಂಡಿ ಅವರು ಹೇಳಿದ್ರು. 2 ಕೋಟಿ ಜನ ಇದ್ದಾರೆ ಇಡೀ ದೇಶದಲ್ಲಿ ಅಂತೇಳಿ. 11 ಕೋಟಿ ಅಂತಂದ್ರೆ ಇಡೀ ದೇಶದಲ್ಲಿ ಕಡಿಮೆ ನಂಬರ್ ಅಲ್ಲ, ಅದು ಎಲ್ಲಾ ಕಡೆ ಇದ್ದಾರೆ. ಸೊ ನನ್ಗೆ ಗೊತ್ತಿರೋ ಪ್ರಕಾರ ಉತ್ತರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಅವ್ರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಸೊ ಇಲ್ಲಿ ನಮ್ಮಲ್ಲಿ ನಾರ್ತ್ ಇಂಡಿಯಾದಿಂದ ಬಂದು ಈ ಕಟ್ಟಡ ಕೆಲಸಗಳು ಇದ್ರದ್ದೆಲ್ಲ ಏನೇನು ಕೆಲಸಗಳು ಮಾಡ್ತಿದ್ದಾರೆ ವಿಶ್ವಕರ್ಮ ಸಮುದಾಯದ ಸಂಖ್ಯೆ ಅದ್ರಲ್ಲಿ ಜಾಸ್ತಿ ಇದೆ. ಸೊ ನಾನು ತುಂಬಾ ಹತ್ತಿರದಿಂದ ಗಮನಿಸಿದ್ದೀನಿ, ಮಾತಾಡ್ತಿದ್ದೀನಿ. ಹಾಗಾಗಿ ನನ್ನದು ಗೊತ್ತಿದೆ. ಸೊ ಅವರೆಲ್ಲರೂ ಕೂಡ ಸಂಘಟನೆ ಮಾಡ್ಲಿಕ್ಕೆ ನಮ್ಮ ಕೈಲಾಗಲ್ಲ. ಬಟ್ ನಮ್ಮ ಕರ್ನಾಟಕದ ಮಟ್ಟಿಗೆ ಇಡೀ ಸಮುದಾಯ ಒಂದಾಗಬೇಕು. ಆ ಸಮುದಾಯ ಕಲಿಕೆನಲ್ಲಿ ಮುಂದಾಗಬೇಕು. ಜೊತೆಗೆ UPSC KPSC ಅಂತ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ನಿಮ್ಮ ಮಕ್ಕಳು ಕ್ರ್ಯಾಕ್ ಮಾಡಬೇಕು.
ಈಗೇನೀಗ ಬೆಂಗಳೂರಿನಲ್ಲಿರೋರಿಗೆ ಗುಲ್ಬರ್ಗದಲ್ಲಿರೋರು ಇದು ಮದುವೆ ಮಾಡ್ಲಿಕ್ಕೆ ರೆಡಿ ಇರ್ತಾರೆ, ಅದೇ ನೀವು ವಿಜಯಪುರ, ಬೀದರ್, ಚಾಮರಾಜನಗರದಲ್ಲಿ ಅವ್ರು ಸೆಟ್ಲ್ ಆಗಿದ್ದಾರೆ ಅಂದ್ರೆ ಇವ್ರು ಯಾರೋ ಅವ್ರಿಗೆ ಮದುವೆ ಮಾಡ್ಕೊಡ್ಲಿಕ್ಕೆ ರೆಡಿ ಇರಲ್ಲ. ಈಗೇನೀಗ ನಿಮ್ಮಲ್ಲಿ ಇವತ್ತು ಸಮಾವೇಶ ನಡೀತದೆ, ಈ ಸಮಾವೇಶದಲ್ಲಿರುವಂತ ಬೇಸಿಕ್ ಪ್ರಾಬ್ಲಮ್ ಅದು. ಸೊ ಅದು ಯಾವ ಸಾಲ್ವ್ ಆಗ್ಬೇಕು ಅಂತಂದ್ರೆ ಎಜುಕೇಶನ್ ಕ್ಲಾಸ್, ಎಜುಕೇಟೆಡ್ ಕ್ಲಾಸ್ ನಿಮ್ಮಲ್ಲಿ ಜಾಸ್ತಿ ಆಗ್ಬೇಕು. UPSC, KPSC ಟ್ರೈನಿಂಗ್ಗೆ ನಿಮ್ಮ ಮಕ್ಕಳು ರೆಡಿ ಆಗ್ಬೇಕು. ಇದ್ರ ಜೊತೆಗೆ ನಾನು ಇವರಲ್ಲಿ ಎರಡು ವರ್ಷಕ್ಕೆ 2 ಸಮಾವೇಶಗಳನ್ನ ಮಾಡ್ತೀನಿ ಅಂತ ನಂಜುಂಡಿ ಅವರು ಪ್ರಕಟ ಮಾಡಿದ್ದಾರೆ. ಅದ್ರೊಟ್ಟಿಗೆ ನಾನು ಅವರನ್ನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಒಂದು ತರಬೇತಿ ಶಾಲೆಯನ್ನ ತಮ್ಮ ಸಮುದಾಯದ ಪ್ರಮುಖರನ್ನ ಸೇರಿಸಿ ಆರಂಭ ಮಾಡಿ, ಅದರಲ್ಲಿ ಪೊಲೀಸ್ ಟ್ರೈನಿಂಗ್ ಇರುವಂತದ್ದು, ಬೇರೆ ಬೇರೆ ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ ಸರ್ಕಾರದ, ಪ್ರತಿ ವರ್ಷ ಆಗುತ್ತೆ. 86,000 ಹುದ್ದೆಗಳು ನಮ್ಮ ಸರ್ಕಾರದಲ್ಲಿ ಖಾಲಿ ಇದಾವೆ, ನೇಮಕಾತಿ ಆಗ್ಬೇಕು. ಅದಕ್ಕೆಲ್ಲ ರೆಡಿ ಆಗ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಟ್ರೈನಿಂಗ್ ಅವಶ್ಯಕತೆ ಇದೆ. ಆ ಟ್ರೈನಿಂಗ್ ಮತ್ತೆ ಶಿಕ್ಷಣಕ್ಕಾಗಿ ಅದೊಂದು ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತೇನೆ. ಇಡೀ ಸಮುದಾಯಕ್ಕೆ ಅದೊಂದು ಒಳ್ಳೆ ಕೆಲಸ ಆಗುತ್ತೆ, ದಾರಿದೀಪ ಆಗುತ್ತೆ. ಬರೀ ಮದುವೆ ಮಾಡಿಸಿದ್ರೆ ಸಾಕಾಗಲ್ಲ, ಮುಂದಿನ ಜೀವನವನ್ನ ಸುಧಾರಿಸ್ಕೊಳ್ಳಿಕ್ಕೆ ಒಂದು ಮಾರ್ಗವನ್ನ ತೋರಿಸಲಿಕ್ಕೆ ಅದು ಕೂಡ ನೆರವಾಗುತ್ತೆ ಅಂತ ಹೇಳಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ. KP ನಂಜುಂಡಿ ಅವರು ಒಂದು ಸುಮಾರು 500 ಜನರ ವಧುವರರ ಒಂದು ಮದುವೆ ಇದನ್ನ ಮಾಡ್ತಾ ಇದ್ದಾರೆ, ಸಮಾರಂಭ. ಇದು ನಿಜವಾಗ್ಲೂ ಕೂಡ ಇದು ತುಂಬಾ ಅರ್ಥಗಂಭೀರವಾದಂಥ ಕಾರ್ಯಕ್ರಮ. ನಂಜುಂಡಿಯವರು ಯಾವಾಗ ಏನೇ ಮಾಡಿದ್ರು ಕೂಡ ಅದರಲ್ಲೊಂದು ಅರ್ಥ ಇರುತ್ತೆ. ಅವರು ಈ ಒಂದು ಸಮುದಾಯಕ್ಕಲ್ಲ, ಇಡೀ ಸಮಾಜಕ್ಕೆ ಒಂದು ಶಕ್ತಿ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಹಿಂದೆ ಅವರು ಶಾಸಕರಾಗಿದ್ದಾಗಲೂ ಕೂಡ ಸಾಕಷ್ಟು ಒಳ್ಳೆ ಕೆಲಸ ಮಾಡೋದ್ರ ಜೊತೆಗೆ ತುಂಬಾ ದೊಡ್ಡ ದೊಡ್ಡ ಸಮಾವೇಶಗಳನ್ನ ಮಾಡಿ ಅವ್ರು ಯಾವುದೇ ಮಾಡಿದ್ರು ಕೂಡ ಅದರಲ್ಲೊಂದು ಅರ್ಥ ಇರುತ್ತೆ, ಮತ್ತೆ ಅದರಲ್ಲೊಂದು ಶಕ್ತಿನೂ ಇರುತ್ತೆ. ಸುಮ್ಮನೆ ಮಾಡಕ್ ಹೋಗಲ್ಲ ಅವರು. ಸೊ ಅಂಥದ್ರಲ್ಲಿ ಈಗೇನು ನಾವು ಇವತ್ತು ಮಾಡಿದ್ದಾರೆ, ಇವತ್ತು ಕಾರ್ಯಕ್ರಮ, ಅದನ್ನ ನಾವು ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು 2 ಲಕ್ಷ 3 ಲಕ್ಷ ಜನ ಸೇರ್ಸೋದಕ್ಕಿಂತ ಮುಂಚೆ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡಿ, ಮಾಡಿ ಒಂದು ಸಮಾಜಕ್ಕೆ ಒಂದು ಒಳ್ಳೇದು ಮಾಡೋದಂಗೆ ಇರುತ್ತೆ. ಯಾಕೆಂದ್ರೆ ಬರೀ ರಾಜಕೀಯ ಮಾಡೋದಲ್ಲ, ನಾವು ಸಮಾಜದ ಒಂದು ಯೋಜನೆನೂ ಕೂಡ, ಅವರ ಉನ್ನತಿನೂ ಕೂಡ ನಾವು ನೋಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಂಜುಂಡಿ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ತುಂಬಾ ಈ ಸಂದರ್ಭದಲ್ಲಿ ನಾನು ತುಂಬಾ ಪ್ರಶಂಸಿಸಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ವೇದಿಕೆ ಸಣ್ಣ ಬೇಡಿಕೆ, ಹೌದು, ಸಾಕಷ್ಟು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದು ಅಂತ ದೊಡ್ಡ ಬೇಡಿಕೆ ಎಲ್ಲ ಪಾಪ ಅವ್ರು ಇಟ್ಟಿರುವಂತದ್ದು, ಸಮಾಜಕ್ಕೆ ಬೇಕಾಗಿರುವಂತದ್ದು, ಅದು ಅವ್ರಿಗೆ ಸ್ವಂತ ಬೇಡಿಕೆಗಳೇನಿಟ್ಟಿಲ್ಲ. ಆ ಕಾರಣಕ್ಕೆ ನಾವು ಇದನ್ನ ಸರ್ಕಾರದ ಗಮನಕ್ಕೆ ತಂದು, ಮತ್ತೆ ನಾಡಿದ್ದು ಡೆಪ್ಟಿ CM ಬೇರೆ ಬರ್ತಾ ಇದ್ದಾರೆ ಇಲ್ಲಿ ಇದೇ ಕಾರ್ಯಕ್ರಮಕ್ಕೆ, ಅವರು ಬರ್ತಾ ಇದ್ದಾರೆ, ಅವ್ರಿಗೂ ಈ ಮನವಿನ ಅರ್ಪಿಸ್ತಾರೆ. ಅದರಲ್ಲಿ ನಾವು ಮತ್ತೆ ಅವರು ಮತ್ತೆ ಮುಖ್ಯಮಂತ್ರಿಗಳ ಜೊತೆನಲ್ಲಿ ಮಾತಾಡಿ ಯಾವುದು ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಇಟ್, ಎಷ್ಟು ಒಳ್ಳೇದು ಮಾಡೋಕ್ಕಾಗತ್ತೆ ಖಂಡಿತ ಮಾಡೋಣ. ಇದೇನಂತ ಅವರು ಕೊಟ್ಟಿರುವಂಥದ್ದು ಮಾಡುವಂಥದ್ದೇ ಕೊಟ್ಟಿದ್ದಾರೆ, ಅದನ್ನ ಮಾಡೋಣ, ಅದೇನು ತೊಂದರೆ ಇಲ್ಲ. ಸೊ ಎಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಅಂತ ನನ್ನ ಅನಿಸಿಕೆ. ಮತ್ತು ಏನು ಈ ಕಾರ್ಯಕ್ರಮಕ್ಕೆ GC ಚಂದ್ರಶೇಖರ್ ಸಾಹೇಬರು ಬಂದಿದ್ದಾರೆ, ನಮ್ಗೆಲ್ಲ ವಿಶ್ವಕರ್ಮರಿಗೆ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಂಥ ಕಾರ್ಯಕ್ರಮಗಳನ್ನ ಸಂಘಟನೆಯಲ್ಲಿ ಎಕ್ಸ್ಪರ್ಟ್ ಆಗಿರೋರು ಬಂದು ನೋಡಿದಾಗ್ಲೇನೆ ಈ ಸಮಾಜದ ಸಮಸ್ಯೆಗಳೇನು, ಈ ಸಮಾಜಕ್ಕೆ ಸರ್ಕಾರದಿಂದ ಸಿಗಬೇಕಾದಂಥ ಸವಲತ್ತುಗಳೇನು ಅನ್ನೋದು ಗೊತ್ತಾದಾಗ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ಸಂದರ್ಭಗಳು ಬಂದಾಗ ನಮ್ಮಂಥ ಕಾಯಕ ಸಮಾಜಗಳಿಗೆ ರಕ್ಷಣೆ ಸಿಗುತ್ತೆ. ಹಾಗಾಗಿ ಇವತ್ತು ಅವರು ವೇದಿಕೆಯಲ್ಲೆಲ್ಲ ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ. ಅವ್ರು ಹೇಳಿರೋ ಮಾತುಗಳೆಲ್ಲವೂ ಸತ್ಯ ಇದೆ. ಆಮೇಲೆ ನಮ್ಮ ಸಮಾಜಕ್ಕೆ ಅವರು ತುಂಬ ಹತ್ರ ಇದ್ದಾರೆ. ಕೇವಲ ವಿಶ್ವಕರ್ಮರಿಗಲ್ಲ, ಎಲ್ಲ ಸಮಾಜ ಕಾಯಕ ಸಮಾಜಗಳಿಗೂ ಹತ್ರ ಇದ್ದಾರೆ. ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಹೋಗ್ಬೇಕು ಅನ್ನೋದೇ ಅವರ ಮೂಲ